ಬಿಡದಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಹಿನ್ನೆಲೆ ಕೊಡಗು ಜಿಲ್ಲೆಯಿಂದ ಹೊರಟಿದ್ದ ರೈತರ ಬಂಧನ ಮಾಡಲಾಗಿದೆ. ಬಿಡದಿ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಹೊರಟಿದ್ದ ರೈತರನ್ನ ಬಂಧನ ಮಾಡಲಾಗಿದೆ. ತಿತಿಮತಿಯಲ್ಲಿ ಎಲ್ಲಾ ರೈತರು ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಇದು. 2 ಬಸ್ನಲ್ಲಿ ಬೆಳಗ್ಗೆ ತೆರಳುತ್ತಾ ಇದ್ರು 80ಕ್ಕೂ ಹೆಚ್ಚು ರೈತರು ಪ್ರೊಟೆಸ್ಟ್ಗೆ ಸಪೋರ್ಟ್ ಅನ್ನ ಮಾಡೋದಕ್ಕೆ. ಬಿಡದಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟ ಏನಿದೆ ಅದಕ್ಕೆ ಸಪೋರ್ಟ್ ಅನ್ನ ಮಾಡೋದಕ್ಕೆ ಕೊಡಗು ಜಿಲ್ಲೆಯಿಂದ ರೈತರು ಹೊರಟಿದ್ರು. ಅವರನ್ನ ಬಂಧನ ಮಾಡಲಾಗಿದೆ. ಬಿಡದಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸೋದಕ್ಕೆ ಹೊರಟಿದ್ರು ರೈತರು. ತಿತಿಮತಿಯಲ್ಲಿ ಎಲ್ಲಾ ರೈತರು ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ತಿತಿಮತಿ 2 ಬಸ್ನಲ್ಲಿ ಬೆಳಗ್ಗೆ ತೆರಳುತ್ತಿದ್ದ 80ಕ್ಕೂ ಹೆಚ್ಚು ರೈತರು. ಸೋಮವಾರಪೇಟೆಯಲ್ಲೂ 1 ಬಸ್ನಲ್ಲಿದ್ದ ರೈತರನ್ನ ವಶಕ್ಕೆ ಪಡೆಯಲಾಗಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಮನಸೋಮಯ್ಯ ಸೇರಿದಂತೆ 5 ಜಿಲ್ಲೆಯಿಂದ ಬಿಡದಿಯತ್ತ ರೈತರು ಹೊರಟಿದ್ರು. ಈ ಟೌನ್ಶಿಪ್ ಜಟಾಪಟಿ ಏನಿದೆ ಅಲ್ಲಿ ಬಿಡದಿ ರೈತರಿಗೆ ಸಪೋರ್ಟನ್ನು ಮಾಡೋದಕ್ಕೆ ರಾಜ್ಯದಾದ್ಯಂತ ರೈತರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಅದಕ್ಕೆ ಸಪೋರ್ಟನ್ನು ಮಾಡೋದಕ್ಕೆ ಕೊಡಗು ಜಿಲ್ಲೆಯಿಂದ ರೈತರು ಹೊರಟಿದ್ರು. ಅವರನ್ನು ಇದೀಗ ತಿತಿಮತಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಬಸ್ನಲ್ಲಿ ಬೆಳಗ್ಗೆ 80ಕ್ಕೂ ಹೆಚ್ಚು ರೈತರು ತೆರಳುತ್ತಾ ಇದ್ರು. ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಸೋಮವಾರಪೇಟೆಯಲ್ಲೂ ಕೂಡ 1 ಬಸ್ನಲ್ಲಿದ್ದ ರೈತರು ವಶಕ್ಕೆ ಆಗಿದ್ದಾರೆ. 5 ಜಿಲ್ಲೆಯಿಂದ ಬಿಡದಿಯತ್ತ ರೈತರು ಹೊರಟಿದ್ರು. ಅವರನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನೆ ಹೋಗಲಿಕ್ಕೆ ಬಿಡದಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೊಡಗು ರೈತ ಸಂಘಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ನಮ್ಮನ್ನು ಇಲ್ಲಿ ತಡೆದು ಹಾಕಿರುವ ಇಲಾಖೆ ಅಧಿಕಾರಿಗಳಿಗೆ, ನಮ್ಮನ್ನ ಶಾಂತಿಯುತ ಪ್ರತಿಭಟನೆ ಹೋಗಲಿಕ್ಕೆ ಬಿಡದಂತ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕೊಡಗು ರೈತ ಸಂಘಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ನಮ್ಮನ್ನು ಇಲ್ಲಿ ತಡೆದು ಹಾಕಿರುವ ಇಲಾಖೆ ಅಧಿಕಾರಿಗಳಿಗೆ, ನಮ್ಮನ್ನ ಶಾಂತಿಯುತ ಪ್ರತಿಭಟನೆ ಹೋಗಲಿಕ್ಕೆ ಬಿಡದಂತ ರಾಜ್ಯ ಸರ್ಕಾರಕ್ಕೆ